ಹಾಯ್ ಬೆಸ್ಟೀಸ್, ದಿಸ್ ಇಸ್ ಸುಕನ್ಯಾ. ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ಅಂದ್ಕೊಳ್ತಿದ್ದೀನಿ. ಆ್ಯಕ್ಚುಲಿ ನಾನು ಲಾಸ್ಟ್ ಮಂತು ಗಾಣಗಾಪುರ ಕ್ಷೇತ್ರಕ್ಕೆ ಹೋಗಿದ್ನಲ್ಲ, ಅವತ್ತಿನ ದಿನ ನರಸಿಂಹ ಸರಸ್ವತಿ ಜಯಂತಿ ಇತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಪೂಜೆ ಅಂತೂ. ಅವತ್ತು ಭಗವಂತ ನನಗೆ ಹೂವಿನ ಪ್ರಸಾದ ಸಹ ಕೊಟ್ಟರು. ಆ್ಯಂಡ್ ಇನ್ನೊಂದು ಎಂತ ಅಂದರೆ, ನೀವು ನನ್ನ ಕೈಯಲ್ಲಿ ನೋಡ್ತಿರೋದು ಇದನ್ನು ಕೇಸರ್ ಲೇಪನ್ ಅಂತ ಕರೀತಾರೆ. ಗಾಣಗಾಪುರ ಕ್ಷೇತ್ರದಲ್ಲಿ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ, ಸ್ವಾಮಿ ನಿಜ ಪಾದುಕಗಳಿರುತ್ತೆ ಅಂತ. ಆ ಪಾದುಕಗಳಿಗೆ ದಿನ ಅವರು ಈ ಕೇಸರ್ ಲೇಪನ್ ಅಂತ ಇದರಲ್ಲಿ ಸ್ವಾಮಿ ಪಾದುಕಗಳಿಗೆ ನೀಟಾಗಿ ಹಚ್ತಾರೆ. ನೀವು ಸಹ ಈ ಕೇಸರ್ ಲೇಪನ್ ಪಾದುಕ ಪೂಜೆ ಅಲ್ಲಿ ಮಾಡಿಸಬಹುದು. ಇನ್ ಕೇಸ್ ನೀವು ಅಲ್ಲಿ ಹೋದರೆ ಮಾಡಿಸಿ, ಅಥವಾ ನೀವು ಹೋಗ್ಲಿಕ್ಕಾಗಿಲ್ಲ ಅಂದರೆ ನೀವು ನನ್ನ ನಂಬರ್ ಕೊಡ್ತೀನಿ ಅವ್ರದ್ದು, ಅವರು ಕಾಲ್ ಮಾಡಿ ನೀವು ಈ ಕೇಸರ್ ಲೇಪನ್ ಪೂಜೆ ಮಾಡಿಸ್ಕೋಬಹುದು, ಅಂದರೆ ಸೇವೆ ಮಾಡಿಸ್ಕೋಬಹುದು. ಸೊ ದಟ್ ನಿಮ್ಮ ಹೆಸರಲ್ಲೇ ಅವರು ಸ್ವಾಮಿ ಪಾದುಕಗಳಿಗೆ ಈ ಕೇಸರ್ ಲೇಪನನ್ನು ಹಚ್ಚಿ ಆ ಪ್ರಸಾದನ ನಿಮ್ಮ ಅಡ್ರೆಸ್ಗೆ ಕಳಿಸ್ಕೊಡ್ತಾರೆ. ನೀವು ಅವಾಗ ದಿನ ಆಫೀಸ್ಗೆ ಹೋದಾಗ ಇಲ್ಲ ಮನೇಲಿದ್ದಾಗಾದರೂ ಸಹ ನೀವು ಕುಂಕುಮ ಥರ ಇಟ್ಕೋಬೋದು. ಸ್ಮೆಲ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈ ಚಿಕ್ಕ ಡಬ್ಬದಲ್ಲಿ ಕಳಿಸ್ತಾರೆ. ಅಂದರೆ ಇವಾಗ ನೀವು ಯಾರ್ದಾದ್ರೂ ಹುಟ್ಟಿದ ಹಬ್ಬ ಇದೆ, ಇಲ್ಲ ಏನಾದರೂ ನೀವು ಅಂದ್ಕೊಳ್ತಿದ್ದೀರಾ ಆ ಕೆಲಸ ಆಗಬೇಕು ಅಂದಾಗ ಅವ್ರಿಗೆ ನೀವು ಹೇಳಬಹುದು, ನನಗೆ ಈ ಕೆಲಸ ಆಗಬೇಕು, ಇಲ್ಲ ಇವ್ರದ್ದು ಹುಟ್ಟಿದ ಹಬ್ಬ ಇದೆ, ಹಾಗಾಗಿ ನಾನು ಈ ಕೇಸರ್ ಲೇಪನ್ ಪಾದುಕ ಪೂಜೆ ಮಾಡಿಸ್ಬೇಕು ಅಂದ್ಕೊಳ್ತಿದ್ದೀನಿ ಅಂತ ಹೇಳಬಹುದು. ಇದ್ರದ್ದು ಕಾಸ್ಟ್ ಎಂತ ಅಂದರೆ 1100 ರೂಪೀಸ್ ಅವ್ರು ಚಾರ್ಜ್ ಮಾಡ್ತಾರೆ, ಸೇವೆ ಚಾರ್ಜಸ್. ಅದು ದೇವಸ್ಥಾನಕ್ಕೆ ಹೋಗುತ್ತೆ. ಸೊ ನಾನು ಯಾರ ನಂಬರ್ ಕೊಡ್ತೀನೋ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂದರೆ ಕಾಮೆಂಟಲ್ಲಿ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ, ನೀವು ಅವ್ರಿಗೆ ಡೈರೆಕ್ಟಾಗಿ ಕಾಲ್ ಮಾಡಿ ನೀವು ಹೇಳಬಹುದು, ಅಂದರೆ ಈ ಪೂಜೆ ಮಾಡಿಸ್ಬೇಕಂತ ಅಂದ್ಕೊತಿದ್ದೀವಿ ಅಂತ. ನಿಜವಾಗ್ಲೂ ಇಂಥದ್ದೆಲ್ಲ ಇರೋದು ನಮ್ಮ ಪುಣ್ಯ. ದತ್ತಾತ್ರೇಯ ಸ್ವಾಮಿ 2ನೇ ಅವತಾರ ಆಗಿರೋ ನರಸಿಂಹ ಸರಸ್ವತಿ ಸ್ವಾಮಿ ಅವರ ಪಾದುಕಗಳಿಗೆ ಹಚ್ಚಿ ಅದನ್ನು ನಮಗೆ ಕಳಿಸೋದು, ಅದನ್ನು ನಾವು ಪ್ರಸಾದವಾಗಿ ಸ್ವೀಕರಿಸೋದೇ ತುಂಬ ಅಂದರೆ ತುಂಬ ಶ್ರೇಷ್ಠೆ. ಸೊ ನಾನು ಅದಕ್ಕೆ ನಿಮಗೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ. ಯಾರಿಗೆಲ್ಲ ಬೇಕೋ ಈ ಪ್ರಸಾದ ನಾನು ಕೊಡೋ ನಂಬರ್ಗೆ ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟಲ್ಲಿ ನನಗೆ ಮೆಸೇಜ್ ಮಾಡಿ, ನಾನು ನೋಡಿ ನಿಮಗೆ ರಿಪ್ಲೈ ಮಾಡ್ತೀನಿ. ನಿಜವಾಗ್ಲೂ ಇಂಥ ಪ್ರಸಾದ ಪಡ್ಕೊಳ್ಳೋದಕ್ಕೆ ನಾನಂತೂ ಪುಣ್ಯ ಮಾಡಿದ್ದೀನಿ. ಸೊ ನೀವು ಸಹ ಈ ಥರದ್ದು ತರಿಸ್ಕೊಂಡು ನಿಮ್ಮ ಮನೇಲಿ ಮಕ್ಕಳಿಗೆ ಇಲ್ಲ ನಿಮ್ಮ ಮನೆಯವ್ರಿಗೆ ಎಲ್ಲರಿಗೂ ಇಟ್ಟು ತುಂಬ ಒಳ್ಳೆಯದು. ಏನಾದರೂ ಅಂದ್ಕೊಳ್ಳಿ, ಮನಸ್ಸಲ್ಲಿ ಅಂದ್ಕೊಂಡು ಇಟ್ಕೊಂಡು ಹೋಗಿ, ಆಗ ಭಗವಂತ ನಿಮ್ಮ ಜೊತೆ ಇದ್ದಾರೆ ಅಂತ ಅನಿಸುತ್ತೆ.